ವೆಲ್ಕಮ್ ಬ್ಯಾಕ್ ಟು ಮ್ಯಾಗಿ ಕನ್ನಡಿಗ. ಸೊ ಈ ಚಾನಲ್ ಅಲ್ಲಿ ಆಲ್ರೆಡಿ ನಾನು ಸರ್ಕ್ಯುಲರ್ ಅರೇಂಜ್ಮೆಂಟ್ ಸರ್ಕ್ಯುಲರ್ ಸರ್ಕ್ಯುಲರ್ ಸಿಟಿಂಗ್ ಅರೇಂಜ್ಮೆಂಟ್ ಸಾಲ್ವ್ ಮಾಡಿದ್ದೀನಿ. ಅಂದ್ರೆ 3 ಕ್ಲಾಸಸ್ ಆಗಿದೆ. ಫಸ್ಟ್ ಕ್ಲಾಸ್ ಅಲ್ಲಿ ಪ್ರಿಲಿಮ್ಸ್ ಲೆವೆಲ್ ಕ್ಲರ್ಕ್, ನೆಕ್ಸ್ಟ್ ಮೇನ್ಸ್ ಲೆವೆಲ್, ನೆಕ್ಸ್ಟ್ ಪ್ರಿಲಿಮ್ಸ್ ಲೆವೆಲ್ ಪಿಒ. ಸೊ ಇದಿಷ್ಟು 3 ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೋಡ್ಬೋದು ನೀವು. ಸೊ ಈ ವಿಡಿಯೋದಲ್ಲಿ ಏನು ಅಂತ ಅಂದ್ರೆ ಫ್ಲೋರ್ ಅಂಡ್ ಫ್ಲಾಟ್ ಪಜಲ್ ಸಾಲ್ವ್ ಮಾಡಿಸ್ತಿರೋದು. ಫ್ಲೋರ್ ಅಂಡ್ ಫ್ಲಾಟ್, ಫ್ಲೋರ್ ಅಂಡ್ ಫ್ಲೋರ್ ಅಂಡ್ ಫ್ಲಾಟ್ ಪಜಲ್. ಸೊ ತುಂಬಾ ಜನ ಫ್ಲೋರ್ ಕೇಳ್ತಿದ್ರಿ, ಫ್ಲೋರ್ ಅಂಡ್ ಫ್ಲಾಟ್ ಹೇಗೆ ಅಪ್ರೋಚ್, ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು, ಕನ್ಫ್ಯೂಸ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ತಂದಿರೋದು. ಸೊ ಈಗ ಫ್ಲೋರ್ ಅಂಡ್ ಫ್ಲಾಟ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ಗೊತ್ತಿರಬೇಕು. ಸೊ ಬೇಸಿಕ್ ಪಾಯಿಂಟ್ಸ್ ಏನು ಅಂದ್ರೆ ಇದರಲ್ಲಿ ಜಸ್ಟ್ ನೋಡಿ, ಎ ಈಸ್ 2 ಫ್ಲೋರ್ ಅಬೋವ್ ಬಿ ಅಂತ ಅಂದ್ರೆ ಎ 2 ಫ್ಲೋರ್ ಅಬೋವ್ ಅಂತಂದ್ರೆ 1 ಫ್ಲೋರ್ ಗ್ಯಾಪ್ ಇದೆ, ಬಿ ಇದೆ ಅಂತ 1 ಫ್ಲೋರ್ ಗ್ಯಾಪ್ ಇರುತ್ತೆ ಅಷ್ಟೇ. 2 ಫ್ಲೋರ್ ಅಬೋವ್, 3 ಫ್ಲೋರ್ ಅಬೋವ್ ಅಂದ್ರೆ 2 ಫ್ಲೋರ್ ಗ್ಯಾಪ್ ಇರುತ್ತೆ. ಸೊ ಅದೇ ತರ ಬಿಲೋ ಅಂತ ಅಂದ್ರೆ ಬಿ ಇದೆ, ಬಿಲೋ ಎ ಇದೆ ಅಂತ ಅರ್ಥ. ಸೊ 1 ಫ್ಲೋರ್ ಗ್ಯಾಪ್ ಇದೆ ಅಂದ್ರೆ ತುಂಬಾ ಜನ 2 ಫ್ಲೋರ್ ಅಂದಿದ ತಕ್ಷಣ 2 ಫ್ಲೋರ್ ಗ್ಯಾಪ್ ತಗೋತಾರೆ. 2 ಫ್ಲೋರ್ ಗ್ಯಾಪ್ ಅಲ್ಲ, ಅಬೋವ್ ಬಿಲೋ ಅಂತ ಕೊಟ್ರೆ. ಇನ್ ಬಿಟ್ವೀನ್ ಅಂತ ಕೊಟ್ರೆ ಮಾತ್ರ 2 ಫ್ಲೋರ್. ನೋಡಿ ಇಲ್ಲಿ 2 ಫ್ಲೋರ್ ಇನ್ ಬಿಟ್ವೀನ್ ಎ ಅಂಡ್ ಬಿ ಅಂತಂದ್ರೆ ಎ ಮತ್ತೆ ಬಿ ನಡುವೆ 2 ಫ್ಲೋರ್ ಇದೆ ಅಂತ. ಅದು ಎ ಮೇಲೂ ಇರ್ಬೋದು, ಎ ಕೆಳಗೂ ಇರ್ಬೋದು. ಸೊ ಇದು ಈ ಪಾಯಿಂಟ್. ಇನ್ನೊಂದಿದೆ, ಎ ಇಸ್ 2 ಪ್ಲೇಸಸ್ ಅವೇ ಫ್ರಮ್ ಬಿ ಅಂತಂದ್ರೆ ಎ 2 ಪ್ಲೇಸಸ್ ಅವೇ ಅಂತಂದ್ರೆ 1 ಪ್ಲಸ್ 2 ಪ್ಲಸ್ ಬಿ ಇಲ್ಲಿರುತ್ತೆ, ಆರ್ ಎ 1 ಪ್ಲಸ್ ಬಿ ಇಲ್ಲಿರುತ್ತೆ. ಸೊ 1 ಗ್ಯಾಪ್ ಇದೆ ಅಂತಲೇ ಅರ್ಥ. ಇನ್ ಬಿಟ್ವೀನ್ ಅಂತ ಕೊಟ್ರೆ ಮಾತ್ರ 2 ಫ್ಲೋರ್ ಇದೆ ಅಂತ ಎ ಮತ್ತೆ ಬಿ ನಡುವೆ. ಸೊ ಈ ಪಾಯಿಂಟ್ ಗೊತ್ತಾಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಸಾಲ್ವ್ ಮಾಡೋಣ ಪಜಲ್ನ. ಸೊ ಪಜಲ್ ಅಲ್ಲಿ ಮೈನ್ ಆಗಿ ಈ ಪಜಲ್ ಅಂತಂದ್ರೆ ಪ್ರಿಲಿಮ್ಸ್ ಲೆವೆಲ್ ಪಜಲ್ ಇದು. ಸೊ ಮೈನ್ ಆಗಿ ಏನು ಅಂತಂದ್ರೆ ಫಸ್ಟ್ ಫುಲ್ ಡೀಟೇಲ್ ಆಗಿ ಕ್ವಶನ್ ನ ಓದ್ಕೋಬೇಕು. ಕ್ವಶನ್ ಎಷ್ಟು ಕ್ಲಾರಿಟಿ ಆಗಿ ಓದ್ಕೋತೀರಾ ಪಜಲ್ ನ ಅದ್ರಲ್ಲೇ ಹೋಗುತ್ತೆ. ಇನ್ಸ್ಟ್ರಕ್ಷನ್ ಮೈನು ಪಜಲ್ ಸಾಲ್ವಿಂಗ್ ಅಲ್ಲಿ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಫಸ್ಟ್ ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ, 8%. ಆಲ್ಮೋಸ್ಟ್ ಪ್ರಿಲಿಮ್ಸ್ ಲೆವೆಲ್ ಪಜಲ್ ಅಂತ ಅಂದ್ರೆ 8% ಇರುತ್ತೆ ಫ್ಲೋರ್ದು. ಸೊ ಫಸ್ಟ್ ಫ್ಲೋರ್ ಮಾಡಿಸ್ತೀನಿ, ನೆಕ್ಸ್ಟ್ ಫ್ಲೋರ್ ಅಂಡ್ ಫ್ಲಾಟ್. ಫ್ಲೋರ್ 8 ಅಂತ ಕೊಟ್ಟಿದ್ರೆ ಫಸ್ಟ್ 1 2 3 ಅಂತ ಬರ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನೋಡಿ ಫಸ್ಟ್ ಏನ್ ನೋಡ್ಬೇಕು ಅಂದ್ರೆ ಇದು 8% ಅಂತ ನನಗೆ ದ ಲೋವರ್ ಮೋಸ್ಟ್ ಫ್ಲೋರ್ ಬಿಲ್ಡಿಂಗ್ ಈಸ್ ನಂಬರ್ಡ್ ಆಸ್ 1. ಒಂದೊಂದ್ಸಲ ಲೋವರ್ ಮೋಸ್ಟ್ ನಂಬರ್ 8 ಅಂತ ಕೊಟ್ಟಿರ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಹಂಗೆ ಕೊಡಲ್ಲ, ಮೇ ಬಿ ಟ್ರಿಕ್ಕಿ ಮಾಡಿ ಕೊಡ್ಬೋದು. ಅದಕ್ಕೋಸ್ಕರ ಈ ಲೈನ್ ಓದ್ಕೊಳ್ಳಿ. ಸೊ ಲೋವರ್ ಮೋಸ್ಟ್ 1 ಅಂತ ಕೊಟ್ಟಿದ್ರೆ ಸೊ ಡೈರೆಕ್ಟ್ ಬರ್ಕೊಳ್ಳಿ. ಈಗ 8 7 6 5 4 3 2 1 ಇಷ್ಟು ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಲೈನ್ ಹಾಕೊಳ್ಳಿ. ನೀಟಾಗಿ ಹಾಕೋದು ಬೇಡ, ನಾನು ನಿಮಗೆ ತೋರಿಸ್ಬೇಕು ಅಂತ ಸ್ವಲ್ಪ ನೀಟಾಗಿರ್ಲಿ ಅಂತ ಈ ತರ ಬರೀತಿದ್ದೀನಿ. ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನ ನೀಟಾಗಿ ಓದ್ಕೋಬೇಕು. ಇನ್ಸ್ಟ್ರಕ್ಷನ್ ಒಂದ್ಸಲ ಓದಿದ್ದು ಮತ್ತೆ ಓದಂಗ್ ಆಗ್ಬಾರ್ದು, ಇಲ್ಲ ಅಂತ ಅಂದ್ರೆ ಇನ್ಸ್ಟ್ರಕ್ಷನ್ ಅಲ್ಲಿ ತುಂಬಾ ತಪ್ಪಾಗ್ಬಿಡುತ್ತೆ. 2 ನಂಬರ್ ಆಫ್ ಫ್ಲೋರ್ ಅಬೋವ್ ದ ಫ್ಲೋರ್. The number of floor above the floor on which Amit lives is same as number of floor below the floor on which Mona. ಅಂದ್ರೆ ಅಮಿತ್ ಈಕ್ವಲ್ಸ್ ಮೋನಾ. ಇಟ್ ಮೀನ್ಸ್ ಅಮಿತ್ ಮೇಲೆ ಎಷ್ಟು ಜನ ಇದ್ದಾರೆ, ಮೋನಾ ಕೆಳಗೆ ಎಷ್ಟು ಜನ ಇದ್ದಾರೆ, ಅಥವಾ ಮೋನಾ ಮೇಲೆ ಎಷ್ಟು ಜನ ಇದ್ದಾರೆ, ಅಮಿತ್ ಕೆಳಗೆ ಎಷ್ಟು ಜನ ಇದ್ದಾರೆ ಅಂತ. ಸೊ ಪಾಸಿಬಿಲಿಟಿ ಏನಾಗ್ಬೋದು, ಇದು 8 ಆದ್ರೆ ಇದು 1 ರಿವರ್ಸ್, ಇದು 1 ಆದ್ರೆ ಇದು 8, 7 ಆದ್ರೆ ಇದು 2, ಇದು 6 ಆದ್ರೆ ಇದು 3, ಇದು 5 ಆದ್ರೆ ಇದು 4. ಇದಿಷ್ಟು ಇದರ ಪಾಸಿಬಿಲಿಟಿ ಆಯ್ತು. ಇದು ಗೊತ್ತಾಯ್ತು ಅನ್ಕೋತೀನಿ. ಇಂಟರ್ಚೇಂಜ್, ಮೋನಾ ಏನಾದ್ರು 8 ಆದ್ರೆ ಅಮಿತ್ 1 ಅಲ್ಲಿ ಇರ್ಬೇಕು ಅಂತ ಅರ್ಥ. ಸೊ ಈಗ ನೆಕ್ಸ್ಟ್ ನೋಡಿ ಇಲ್ಲಿ ದ ಒನ್ ದೇರ್ ಇಸ್ there is one floor between floor on which Amit lives and either of the floor on Govind and Mohan. ಅಂದರೆ ಅಮಿತ್ ಇದ್ದಾನೆ, ಅಮಿತ್ ಮತ್ತೆ ಗೋವಿಂದ್ ಆರ್ ಮೋಹನ್ ಇವರಿಬ್ಬರ ಮಧ್ಯೆ 1 ಫ್ಲೋರ್ ಇದೆ ಅಂತ. ಯಾರು ಅಂತ ಗೊತ್ತಿಲ್ಲ. ಅಮಿತ್
ಮೇಲಿರ್ಬೋದು ಅಮಿತ್ ಕೆಳಗಿರ್ಬೋದು, ಅದಕ್ಕೋಸ್ಕರ ಹಿಂಗ್ ಬರ್ಕೊಂಡಿದೀನಿ. ಅಬೋವ್ ಅಂಡ್ ಬಿಲೋ ಕೊಡೋವರೆಗೂ ನೀವು ಈ ತರ ಬರ್ಕೋಬೇಡಿ, ಮೇಲೆ ಕೆಳಗೆ ವರ್ಟಿಕಲ್ ಆಗಿ ಬರೀಬೇಡಿ, ಹಾರಿಜೆಂಟಲ್ ಆಗಿ ಬರೀರಿ ಸ್ಟ್ರೈಟ್ ಲೈನ್ ಅಲ್ಲಿ. ನೆಕ್ಸ್ಟ್ ನೋಡೋಣ, ಗೋವಿಂದ್ ಲೀವ್ಸ್ ಜಸ್ಟ್ ಅಬೋವ್ ಮೋಹನ್. ಸೊ ಗೋವಿಂದ್ ಲೀವ್ಸ್ ಜಸ್ಟ್ ಅಬೋವ್ ಮೋಹನ್ ಅಂತ ಅಂದ್ರೆ, ಸೊ ನೋಡಿ ಗೋವಿಂದ್ ಇದ್ದಾನೆ, ಗೋವಿಂದ್ ಜಸ್ಟ್ ಅಬೋವ್ ಮೋಹನ್ ಅಂದ್ರೆ ಇದೇ ತರ ಬರಬೇಕು. ಸೊ ಇದು ಫಿಕ್ಸ್ ಆಯ್ತು. ಈಗ ನಾವು ಅಮಿತ್ ನ ಫಿಕ್ಸ್ ಮಾಡೋಣ. ಸೊ ಅಮಿತ್ 1 ಫ್ಲೋರ್ ಬಿಟ್ವೀನ್ ಮೋಹನ್ ಅಂಡ್ ಗೋವಿಂದ್ ಅಂತ ಬಂದ್ರೆ, ಅಮಿತ್ ಇಲ್ಲಿ ಬರ್ಬೋದು, ಅಮಿತ್ ಇಲ್ಲಿ ಬರ್ಬೋದು, ಆರ್ ಅಮಿತ್ ಇಲ್ಲಿ ಬರ್ಬೋದು. ಹೇಗೆ ಅಂತ ಅಂದ್ರೆ, ಅಮಿತ್ ಇಲ್ಲಿ ಬಂದ್ರೆ ಗೋವಿಂದ್ ಮತ್ತೆ ಅಮಿತ್ ಮಧ್ಯೆ 1 ಆಗುತ್ತೆ, ಅಮಿತ್ ಇಲ್ಲಿ ಬಂದ್ರೆ ಮೋಹನ್ ಮತ್ತೆ ಗೋವಿಂದ್ ಮಧ್ಯೆ 1 ಆಗುತ್ತೆ. ಸೊ ಎರಡೂ ಕೇಸ್ ತಗೋಬೇಕು ನಾವು. ಈಗ ನೆಕ್ಸ್ಟ್ ಪಾಯಿಂಟ್, ಯಾವ್ದು ಪೆನ್ ಸೂಟ್ ಆಗ್ತಿಲ್ಲ, ನಿಮಗೆ ಕರೆಕ್ಟಾಗಿ ಕಾಣಿಸ್ತಿದ್ಯಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸುಮಿತ್ ಲೀವ್ಸ್ ಆನ್ 4th ಫ್ಲೋರ್. ಸುಮಿತ್ 4th ಫ್ಲೋರ್ ಅಂತ ಕೊಟ್ಟಿದ್ದಾರೆ. ಸೊ ಸುಮಿತ್, ಇಷ್ಟೊಂದು ನೀಟಾಗಿ ಏನ್ ಬರೆಯೋದು ಬೇಡ, ಎಕ್ಸಾಮ್ ಅಲ್ಲಿ ಬೇಗ ಬೇಗ ಬರೀರಿ. ಸುಮಿತ್ ಅಂತೆ, ಅವನು 4th ಫ್ಲೋರ್ ಇದ್ದಾನೆ. ಸೊ ಅದು ಬರ್ಕೊಂಬಿಡಿ, ಡೆಫಿನೆಟ್ ಅದು. ದೇರ್ ಆರ್ 2 ಫ್ಲೋರ್ ಬಿಟ್ವೀನ್ ಫ್ಲೋರ್ ಆನ್ ವಿಚ್ ಸುಮಿತ್ ಅಂಡ್ ಸೋಹನ್. 2 ಫ್ಲೋರ್ ಇನ್ ಬಿಟ್ವೀನ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು 2 ಪಾಸಿಬಿಲಿಟಿ ತಗೊಂಡಿದ್ದು. ನೀವು ಪ್ರಿಲಿಮ್ಸ್ ಅಲ್ಲಿ 2 ಪಾಸಿಬಿಲಿಟಿ ತಗೊಂಡ್ ಮಾಡಿ. ಸೋಹನ್ ಮತ್ತೆ ಸುಮಿತ್ ಅದೇ 2 ಫ್ಲೋರ್, ಸೋಹನ್ ಮತ್ತೆ ಸುಮಿತ್ ಅದೇ 2 ಫ್ಲೋರ್. ಸೊ ನೀವು ಇದು ಬರ್ದಿದ ತಕ್ಷಣ ನಿಮಗೆ ಫ್ಲಾಶ್ ಆಗ್ಬೇಕು ಇಲ್ಲಿ ಈ ಪಾಯಿಂಟ್. ಸೊ ಈ ಪಾಯಿಂಟ್, ಈ ಪಾಸಿಬಿಲಿಟಿ ತಗೊಂಡ್ರೆ ಸೋಹನ್ 1st ಫ್ಲೋರ್ ಅಕ್ವೈರ್ ಮಾಡಿದ್ದಾನೆ, ಸೊ ಇದಾಗಲ್ಲ. ಇಲ್ಲಿ ಸುಮಿತ್ 4th ಫ್ಲೋರ್, ಹೇಗಿದ್ರು ಇದಾಗದೇ ಇಲ್ಲ, 2 ಪಾಸಿಬಿಲಿಟಿ ಇದಾಗಲ್ಲ. ಇನ್ನು ಉಳಿದಿರೋದು 7 to 6 3. 7 ಅಮಿತ್ ಆಗ್ಬೋದು, ಇಲ್ಲಿ ಮೋನ ಆಗ್ಬೋದು. ಸೊ ಅಮಿತ್ ಇಲ್ಲಕ್ಕಾಗಲ್ಲ ಅಂತಂದ್ರೆ, ಅಮಿತ್ ಇಲ್ಲ ಆದ್ರೆ ಕೆಳಗಡೆ ಮಿನಿಮಮ್ ಅಂದ್ರೂ 2 ಮೆಂಬರ್ಸ್, ಮಿನಿಮಮ್ ಅಂದ್ರೂ 2 ಮೆಂಬರ್ಸ್. ಸೊ ಅಮಿತ್ ಇಲ್ಲ ಆಗ್ಬೋದಾ? ಅಮಿತ್ ಇಲ್ಲ ಆದ್ರೆ 3, ಸೋನಾ ಮೋನ ಇಲ್ಲ ಆಗ್ಬೋದು. ಸೊ ಇನ್ನು ಪಾಸಿಬಿಲಿಟಿ ಇದೆ ಅಂತ ಅರ್ಥ. ನೆಕ್ಸ್ಟ್ ಓದೋಣ. ಆಲ್ಸೋ ದೇರ್ ಆರ್ 3 ಫ್ಲೋರ್ ಬಿಟ್ವೀನ್ ಫ್ಲೋರ್ ಅಂಡ್ ವಿಚ್ ಸೋಹನ್ ಅಂಡ್ ಸೋನಾ. ಸೋಹನ್ ಅಂಡ್ ಸೋನಾ ಮಧ್ಯೆ 3 ಫ್ಲೋರ್ ಇದೆ ಅಂತ ಹೇಳಿದರೆ, ಸೋಹನ್ 1 2 3, ಸೋನಾ ಸೋಹನ್ ಸೋನಾ. ಸೊ ಇವಾಗ ಇನ್ನೂ ಈಸಿ ಆಯ್ತು, ಇಷ್ಟೇ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ನೋಡಿ, ಬಟ್ ನೀವೇ ಫಿಗರ್ ಔಟ್ ಮಾಡಬೇಕು. ಹೇಗೆ ಅಂತ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳೋಣ, ಅಮಿತ್ ಕೆಳಗಡೆ 2 ಮೆಂಬರ್ಸ್ ಅಂತೂ ಇರಲೇಬೇಕು. ಸೊ ಅಮಿತ್ ಇಲ್ಲಿ 2 ಮೆಂಬರ್ಸ್ ಇಲ್ಲ, 2 ಮೆಂಬರ್ಸ್ ಯಾರು? ಗೋವಿಂದ್ ಅಂಡ್ ಮೋಹನ್. ಸೊ ಈ ಚಾನ್ಸ್ ಇಲ್ಲ. ಸೊ ಅಮಿತ್ ಇಲ್ಲ ಆದ್ರೆ ಗೋವಿಂದ್ ಅಂಡ್ ಮೋಹನ್ ಮಧ್ಯೆ 1 ಪರ್ಸನ್ ಆದ್ಮೇಲೆ ಇವ್ರಿಬ್ರಲ್ಲಿ ಒಬ್ರು ಇರ್ಬೇಕು. ಸೊ ಅಮಿತ್ ಇಲ್ಲ ಆದ್ರೆ ಗೋವಿಂದ್ ಮೋಹನ್, ಇದೊಂದು ಪಾಸಿಬಿಲಿಟಿ, ಇದೊಂದೇ ಪಾಸಿಬಿಲಿಟಿ ಇರೋದು ಇದರಲ್ಲಿ. ಬರೆಯೋಣ, ಅಮಿತ್ ಇಲ್ಲ ಆದ್ರೆ ಗೋವಿಂದ್ ಮೋಹನ್. ಬಟ್ ಅಮಿತ್ ಇಲ್ಲ ಆದ್ರೆ ಇಲ್ಲಿ ಮೋನ ಬರ್ಬೇಕು, ಮೋನ ಇಲ್ಲಿ ಜಾಗ ಇಲ್ಲ. ಸೊ ಇದು ಕ್ಯಾನ್ಸಲ್. ಹೇಗೆ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದೀನಿ. ಇವಾಗ ಇದೇ ಡೆಫಿನೆಟ್ ಆಗೋದು. ಈಗ ನೋಡೋಣ ಇದ್ರಲ್ಲಿ ಏನು ಅಂತ. ಫಾರ್ ಎಕ್ಸಾಂಪಲ್ ಅಮಿತ್ ಇಲ್ಲಿ ಬರಕ್ಕಾಗಲ್ಲ, ಯಾಕೆಂದ್ರೆ 2 ಮೆಂಬರ್ಸ್ ಇವರಿಬ್ರು ಕೆಳಗಡೆ, ಅಮಿತ್ ಕೆಳಗಡೆ ಇದ್ದಾರೆ. ಸೊ ಅಮಿತ್ ಇಲ್ಲಿ ಬರ್ತಾನ? ಅಮಿತ್ ಇಲ್ಲಿ ಬಂದ್ರೆ 5, 5 ಯಾವ್ದು ಪೇರು? 4, 4 ಅಲ್ಲಿ ಜಾಗ ಖಾಲಿ ಇದೆ. ಸೊ ಅಮಿತ್ ಅಲ್ಲಿ ಬರಲ್ಲ. ಸೊ ಅಮಿತ್ ಇಲ್ಲಿ ಬರ್ತಾನ? ಓಕೆ ಬರ್ತಾನೆ, ಇಲ್ಲಿ ಬರ್ತಾನೆ ಅಂತ ಅನ್ಕೊಳ್ಳಿ. 6 ಗೆ ಯಾವ್ದು ಪೇರು? 3, 3 ಇಲ್ಲಿ ಆಲ್ರೆಡಿ ಸೋನಾ ಇದ್ದಾಳೆ. ಸೊ ಅಮಿತ್ ಇಲ್ಲಿ ಬರಲ್ಲ. ಸೊ ಅಮಿತಿಗೆ ಉಳಿದಿರೋದು ಒಂದೇ ಪಾಸಿಬಿಲಿಟಿ, ಇಲ್ಲಿ ಅಮಿತ್ ಇಲ್ಲಿ ಬಂದ. ಸೊ ಅಮಿತ್ ಕೆಳಗಡೆ ಗೋವಿಂದ್ ಅಥವಾ ಮೋಹನ್ ಬರ್ಬೋದು, ಸೋಹನ್ ಇದ್ದಾನೆ. ಸೊ ಈ ಪಾಸಿಬಿಲಿಟಿ ಕ್ಯಾನ್ಸಲ್ ಆಯ್ತು. ಯಾಕೆಂತಂದ್ರೆ ಅಮಿತ್ ಕೆಳಗಡೆ ಗೋವಿಂದ್ ಬರ್ಬೇಕು, ಗೋವಿಂದ್ ಇಲ್ಲ. ಸೊ ಗೋವಿಂದ್ ಇಲ್ಲೇ ಬರ್ಬೇಕು. ಸೊ ಗೋವಿಂದ್ ಇಲ್ಲಿ ಬಂದ, ಇನ್ನು ಉಳಿದಿದ್ದ ಯಾರು? ಮೋಹನ್. ಮೋಹನ್ ಇಲ್ಲಿ ಬಂದ. ಸೊ ಅಮಿತ್ ಇಲ್ಲಿ ಬಂದ ಅಂತ ಅಂದ್ರೆ 8 ಪೇರ್ ಯಾವುದು? 1. ಸೊ ಮೋನ ಇಲ್ಲಿ ಬರ್ತಾರೆ. ಸೊ ಈ ಪಜಲ್ ಸಾಲ್ವ್ ಆಯ್ತು. ನೋಡಿ ಎಷ್ಟು ಸಿಂಪಲ್ ಇದೆ. ಬೇಗ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ. ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಿಧಾನಕ್ಕೆ ಮಾಡಿದ್ದೀನಿ. ಈಗ ಕ್ವಶನ್ಸ್ ಅಟೆಂಡ್ ಮಾಡೋಣ ಈ ಪಜಲ್ದು. ಸೋಹನ್ ಲೀವ್ಸ್ ಆನ್ ವಿಚ್ ಫ್ಲೋರ್. ಸೋಹನ್ ಯಾವ ಫ್ಲೋರ್ ಅಲ್ಲಿ ಇದಾನಪ್ಪ? 7th ಫ್ಲೋರ್ ಅಲ್ಲಿ ಇದ್ದಾನೆ. ನೆಕ್ಸ್ಟ್, ಹೂ ಅಮಾಂಗ್ ದ ಫಾಲೋಯಿಂಗ್ ಲೈವ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಸುಮಿತ್ ಅಂಡ್ ಸೋನಾ. ಸುಮಿತ್ ಅಂಡ್ ಸೋನಾ ಎಕ್ಸಾಕ್ಟ್ಲಿ ಬಿಟ್ವೀನ್ ಯಾರು ಇಲ್ಲ, ಯಾರು ಇಲ್ಲ ತಲೆ ಕೆಡಿಸ್ಕೊಡಿ, ನೋ ಒನ್ ಅಂತ ಹಾಕಿ. ನೆಕ್ಸ್ಟ್, ಹೂ ಅಮಾಂಗ್ ದ ಫಾಲೋಯಿಂಗ್ ಲೀವ್ಸ್ ಆನ್ 2nd ಫ್ಲೋರ್. 2nd ಫ್ಲೋರ್ ಯಾರಿದ್ದಾರೆ? ಯಾರು ಖಾಲಿ ಇದ್ದಾರೆ. ಸೊ ಇನ್ನು ಯಾರು ಉಳಿದಿರೋದು ನಮಗೆ? ಗೋಪಾಲ್ ಉಳಿದಿದ್ದಾನೆ. ಸೊ ಗೋಪಾಲ್. ಇನ್ನೊಬ್ಬ ಪರ್ಸನ್ಗೆ ಹುಡ್ಕಕ್ ಹೋಗ್ಬೇಡಿ, ಡೈರೆಕ್ಟ್ ಕ್ವಶನ್ಸ್ ಹೋಗಿ, ಕ್ವಶನ್ಸ್ ಅಲ್ಲೇ ಗೊತ್ತಾಗುತ್ತೆ. ಟೈಮ್ ಎಷ್ಟು ಆಗ್ತಿಲ್ಲ ಅಂದ್ರೆ ಹುಡುಕಿದ್ರೆ. ಆಸ್ ಪರ್ ದ ಗಿವನ್ ಅಂಡ್ 4 ಆಫ್ ದ ಲೈಕ್ ಸರ್ಟೈನ್. ಓಕೆ, 4 ಆಫ್ ಮೋನಾ 6th ಫ್ಲೋರ್ ಅಂತೆ. ಮೋನಾ 6th ಫ್ಲೋರ್ ಅಂತೆ ಇಲ್ಲಿ. ಓಕೆ, ಮೋನಾ 6th ಫ್ಲೋರ್. ಓಕೆ, ಗ್ಯಾಪ್ 4 ಫ್ಲೋರ್ ಇದೆ. ಮೋಹನ್ 7th ಫ್ಲೋರ್. ಮೋಹನ್ 7th ಫ್ಲೋರ್. ಸೊ ಅದಲ್ಲ. ಗೋವಿಂದ್ 8th ಫ್ಲೋರ್. ಗೋವಿಂದ್ 8th ಫ್ಲೋರ್ ಅಲ್ಲ. ಅಮಿತ್ 2nd ಫ್ಲೋರ್. ಅಮಿತ್ 2nd ಫ್ಲೋರ್ ಅಲ್ಲ. ಸೋನಾ 3rd ಫ್ಲೋರ್. ಸೋನಾ ಒಂದೇ ಕರೆಕ್ಟಾಗಿ ಕೊಟ್ಟಿರೋದು. ಸೊ ಸೋನಾ ಆನ್ಸರ್. ನೆಕ್ಸ್ಟ್, ಇಫ್ ಮೋಹನ್ ಅಂಡ್ ಅಮಿತ್ ಇಂಟರ್ಚೇಂಜ್ ಪೊಸಿಷನ್. ಮೋಹನ್ ಅಂತೆ ಅಮಿತ್ ಇಂಟರ್ಚೇಂಜ್ ಮಾಡಿದ್ದಾರೆ. ಓಕೆ, ಇಂಟರ್ಚೇಂಜ್ ಮಾಡಿದ್ದಾರೆ. ಅಂಡ್ ಮೋನಾ ಅಂಡ್ ಮೋನಾ ಅಂಡ್ ಸೋನಾ ಇಂಟರ್ಚೇಂಜ್ ಅಂತೆ. ಮೋನಾ ಅಂಡ್ ಸೋನಾ ಇಂಟರ್ಚೇಂಜ್ ಅಂತೆ. ಓಕೆ, ದೆನ್ ಹೂ ವಿಲ್ ಬಿಟ್ವೀನ್ ಅಮಿತ್ ಅಂದ್ರೆ
ಯಾರು ಅಮಿತ್ ಅಂಡ್ ಮೋನಾ ಮಧ್ಯೆ ಇರ್ತಾರೆ ಅಂತ. ಸೊ ಅಮಿತ್ ಅಂಡ್ ಮೋನಾ ಸೊ ಎಕ್ಸ್ಚೇಂಜ್ ಆಗಿದ್ದಾರೆ ಅಂದ್ರೆ ಇಲ್ಲಿ ಬರ್ತಾನೆ, ಇಲ್ಲಿ ಬರ್ತಾರೆ. ಸುಮಿತ್ ಮಧ್ಯೆ ಇದ್ದಾನೆ, ಸುಮಿತ್ ಮಧ್ಯೆ ಇದ್ದಾನೆ. ನೆಕ್ಸ್ಟ್ ಸೊ ಈಗ ಫ್ಲೋರ್ ಅಂಡ್ ಫ್ಲಾಟ್ ಸಾಲ್ವ್ ಮಾಡೋಣ. ಈ ಪೇಜಸ್ ಸಿಗೋದು ನೀವು ನನ್ನ ವಿಡಿಯೋ ನೋಡ್ಬೇಕು. ಏರ್ ಫೋರ್ ಶೀಟ್ ಸ್ವಲ್ಪ ಕಾಸ್ಟ್ಲಿ ಅಲ್ವಾ. ಸೊ ನೆಕ್ಸ್ಟ್ ಫ್ಲೋರ್ ಅಂಡ್ ಫ್ಲಾಟ್ ಸಾಲ್ವ್ ಮಾಡ್ತೀನಿ. ಒಳ್ಳೆ ಕ್ವಶನ್ ಇದೆ ಇದು. ಫ್ಲೋರ್ ಅಂಡ್ ಫ್ಲಾಟ್ 2 ವೇರಿಯಬಲ್ ಅಂಡ್ PO ಪ್ರಿಲಿಮ್ಸ್ ಅಲ್ಲಿ ಕೊಡ್ಬೋದು ಅಂಡ್ ಕ್ಲರ್ಕ್ ಮೈನ್ಸ್ ಅಲ್ಲೂ ಕೊಡ್ಬೋದು ಈ ತರ ಕ್ವಶನ್ ಫ್ಲೋರ್ ಅಂಡ್ ಫ್ಲಾಟ್. ಸೊ ಲೆಟ್ಸ್ ಸಾಲ್ವ್. ಫ್ಲೋರ್ ಅಂಡ್ ಫ್ಲಾಟ್ ಅಲ್ಲಿ ಮೇನ್ ಏನು ಅಂತ ಅಂದ್ರೆ ನೋಡ್ಕೋಬೇಕಾಗಿರೋದು ನೀವು ಯಾವುದು ಈಸ್ಟ್ ಅಲ್ಲಿ ಇದೆ ಅಂಡ್ ಯಾವುದು ವೆಸ್ಟ್ ಅಲ್ಲಿ ಇದೆ ಅಂಡ್ ಫಸ್ಟ್ ಫ್ಲೋರಿಗೆ ನಂಬರ್ ಏನು ಕೊಟ್ಟಿದ್ದಾರೆ, ಫಸ್ಟ್ ಫ್ಲೋರ್ ನಂಬರ್ ಏನು ಅಂದ್ರೆ ಲೋವರ್ ಮೋಸ್ಟ್ ಫ್ಲೋರ್ದು ನಂಬರ್ ಏನು, ಅಪ್ಪರ್ ಮೋಸ್ಟ್ ಫ್ಲೋರ್ದು ನಂಬರ್ ಏನು, ಅಪ್ಪರ್ ಮೋಸ್ಟ್ ನಂಬರ್ ಏನು. ಸೊ ಲೆಟ್ ಸ್ಟಾರ್ಟ್. ಡಿಲೇ ಮಾಡೋದು ಬೇಡ, ಬೇಗ ಮಾಡೋಣ. ಕಾಣಿಸ್ತಿದೆ ಅನ್ಕೋತೀನಿ. ಓಕೆ, ಕ್ವಶನ್ ಓದೋಣ ಈಗ. ನೋಡಿ, ಇದು 8 ಎಂಪ್ಲಾಯ್ಸ್ ಅಂತ ಕೊಟ್ಟಿದ್ದಾರೆ. M1T ಅಂತೆ, M2T, ಅದೇ MNOP QRST. ಓಕೆ, ಫೋರ್ ಸ್ಟೋರಿ ಬಿಲ್ಡಿಂಗ್ ಅಂತ. ಓಕೆ, ಅಂಡ್ ಗ್ರೌಂಡ್ ಫ್ಲೋರ್ ಇಸ್ ನಂಬರ್ಡ್ ಆಸ್ 1. ಗ್ರೌಂಡ್ ಫ್ಲೋರ್ ನಂಬರ್ಡ್ ಆಸ್ 1 ಅಂತ ಗೊತ್ತಾಗ್ತದೆ. ನಿಮಗೆ ಒಂದು ಕ್ಲೂ ಸಿಕ್ತು. ಗ್ರೌಂಡ್ ಫ್ಲೋರ್ ನಂಬರ್ ಆಸ್ 1 ಅಂದ್ರೆ ಈ ತರ ಬರ್ಕೊಬಿಡಿ, 4 3 2 1. ಗ್ರೌಂಡ್ ಫ್ಲೋರ್ 1 ಅಂತೆ. ಸೊ ಇದ್ರಲ್ಲೂ ಅಷ್ಟೇ ಪ್ರಿಲಿಮ್ಸ್ ಲೆವೆಲ್ ಆಗಿದ್ರಿಂದ ಮೊದಲೇ ಪಾಸಿಬಿಲಿಟಿ ನೀವು ಆರಾಮಾಗಿ ತಗೋಬಹುದು. ಹೇಗೆ ಅಂತಂದ್ರೆ ಲೈನ್ ಹಾಕೊಳ್ಳಿ, 2 ಪಾಸಿಬಿಲಿಟಿ ತಗೋಬೇಕು. ಇಲ್ಲಿ ಒಂದು ಗ್ಯಾಪ್ ಬಿಡಿ, ಇದೇನು ಇಲ್ಲ. ಇಲ್ಲಿ ಫ್ಲಾಟ್ ಬರುತ್ತೆ, 2 ಫ್ಲಾಟ್ಸ್ ಬರುತ್ತೆ. ಸೊ 2 ಫ್ಲಾಟ್ಸ್, ಇದು ಬೇಸಿಕ್. ಇದು ಪಾಸಿಬಿಲಿಟಿ 1, ಇದು ಪಾಸಿಬಿಲಿಟಿ 2. ಸೊ ಲೆಟ್ಸ್ ಬಿಗಿನ್. ಏನಿದೆ ಅಂತ ನೋಡಿ. ಈಗ ಫ್ಲಾಟ್ ನೋಡಿ, ಯಾವ ಫ್ಲಾಟ್ ಇದೆ, 1 BHK 2 BHK ಫ್ಲಾಟ್ ಅಂತೆ. ಸೊ 1 BHK ಫ್ಲಾಟ್ ಇಸ್ ಟುವರ್ಡ್ಸ್ ದ ಈ ವೆಸ್ಟ್ ಆಫ್ 2 BHK. ಸೊ 1 BHK ಇಲ್ಲಿ ಬರೋಣ. ಓಕೆ, 1 BHK ವೆಸ್ಟ್ ಆಫ್ 2 BHK. ಸೊ 1 BHK ವೆಸ್ಟ್ ಆಫ್ 2 BHK, 1 BHK ವೆಸ್ಟ್ ಆಫ್ 2 BHK. ಗೊತ್ತಾಯ್ತು ಅನ್ಕೋತೀನಿ ಹೇಗೆ ತಗೊಂಡೆ ಅಂತ ಇದನ್ನ. ಈಗ ನೆಕ್ಸ್ಟ್ ಇದನ್ನೇ ಇನ್ನು ಉಳಿದಿರೋದೇನು ಓದಕ್ ಹೋಗ್ಬೇಡಿ, ಟೈಮ್ ವೇಸ್ಟ್. ನೆಕ್ಸ್ಟ್ ಸೀದಾ ಬಂದ್ಬಿಡಿ ಕ್ವಶನ್ಗೆ, ಅಂದ್ರೆ ಇನ್ಸ್ಟ್ರಕ್ಷನ್ಗೆ. M lives on odd numbered floor. ಸೊ M ಅಂತೆ, M odd ಬರ್ಕೊಂಬಿಡಿ. ನೆಕ್ಸ್ಟ್ P lives 2 floor above M. P 2 floor above M ಅಂತಂದ್ರೆ M odd ಅಂದ್ರೆ 1 ಆಗ್ಬೋದು ಅಥವಾ 3 ಆಗ್ಬೋದು. P 2 floor above ಅಂದ್ರೆ P ಮತ್ತೆ M ಮಧ್ಯೆ 1 ಫ್ಲೋರ್ ಇರಲೇಬೇಕು. ಸೊ P ಇಲ್ಲಿ ಬರಬೇಕು. ಸೊ ಈಗ ಇಲ್ಲೇ ನೋಡಿ 3 ಆದ್ರೆ ಗ್ಯಾಪ್ ಆಗೋದೇ ಇಲ್ಲ. ಸೊ 3M ಅಲ್ಲ, ಸೊ M ಬಂದ್ಬಿಟ್ಟು 1. 1 ಅಲ್ಲಿ ಯಾವ ಫ್ಲಾಟು ಕೊಟ್ಟಿಲ್ಲ, ಬಟ್ ಅದಕ್ಕೆ ನೀವು ಪಾಸಿಬಿಲಿಟಿ ತೊಗೊಳ್ಳಿ. M ಇಲ್ಲಿ ಒಂದ್ಸಲ, M ಇಲ್ಲಿ ಒಂದ್ಸಲ. ಗೊತ್ತಾಯ್ತು ಅನ್ಕೋತೀನಿ ಪಾಸಿಬಿಲಿಟಿ ಹೇಗೆ ತಗೊಂಡೆ ಅಂತ. ನೆಕ್ಸ್ಟ್ ಅವ್ರದ್ದು ಸ್ವಲ್ಪ ಪ್ಲೇಸ್ ಬೇಕಲ್ಲ. ಓಕೆ, ಇರಲಿ. P lives 2 floor above M. 1 2 P ಇಲ್ಲಿ ಬರ್ಬೋದು, P ಇಲ್ಲಿ ಬರ್ಬೋದು. ಸೇಮ್ ಫ್ಲಾಟ್ ಸೇಮ್ ಫ್ಲೋರ್ ಅಂತ ಗೊತ್ತಿಲ್ಲ. ನೆಕ್ಸ್ಟ್ M and will visit ಮೌನಿ ಐಸ್ಲ್ಯಾಂಡ್. ಓಕೆ, P ಮೋಯ್ ಐಸ್ಲ್ಯಾಂಡ್ ಅಂತೆ. P and M do not ಸೇಮ್ ಫ್ಲಾಟ್. ನೋಡಿ ಸೇಮ್ ಫ್ಲಾಟ್ ಅಂತ ಕೊಟ್ಟರು. P. ಸೊ P ಐಸ್ಲ್ಯಾಂಡ್ ಅದು ಏನೋ ಮೂವಿ ಅಂತೆ, ಮೂವಿನ ಐಸ್ಲ್ಯಾಂಡ್. ನನಗೆ ಪ್ರೊನೌನ್ಸಿಯೇಷನ್ ಬರ್ತಿಲ್ಲ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಆಡ್ಕೊಳಕ್ ಹೋಗ್ಬೇಡಿ. ರೀಸನಿಂಗ್ ಸಾಲ್ವ್ ಮಾಡ್ತಿರೋದು ಇಂಗ್ಲೀಷ್ ಅಲ್ಲ. ಸೊ ನೆಕ್ಸ್ಟ್ ಓದೋಣ. T and O lives in ಸೇಮ್ ಫ್ಲಾಟ್. ಸೇಮ್ ಫ್ಲಾಟ್ ಅಂತ ಕೊಟ್ಟಿದ ತಕ್ಷಣ T O ಈ ತರ ಬರ್ಕೊಂಡ್ಬಿಟ್ಟು ಫಿಕ್ಸ್ ಅಂತ. ಅಂಡ್ ಮಧ್ಯದಲ್ಲಿ ಮಿಡಲ್ ಅಲ್ಲಿ ಜನ ಇರ್ಬೋದು, ಹಂಗಂತ ನೀವು ಆ ತರ ಕಂಟಿನ್ಯೂಸ್ ಬರ್ಕೊಳಕ್ಕಾಗಲ್ಲ. T lives above P in same flat type and will visit ಕೌಶಿ. ಸೊ T lives above P ಅಂತೆ, T lives above P ಸೇಮ್ ಫ್ಲಾಟ್ ಅಂತೆ. ಮೇಲ್ಗಡೆಯಿಂದ ಒಂದೇ ಜಾಗ ಇರೋದು, ಸೊ ಒಂದೇ ಜಾಗ. ಸೊ ಎಲ್ಲಿ ವಿಸಿಟ್ ಮಾಡ್ತಿದ್ದಾನೆ ಅಂತ ಕೊಟ್ಟಿದ್ದಾರೆ, ಕೌಶಿ ಅಂತೆ. ಏನೋ ಬರ್ತಿದೆ, ಕೌಶಿ ಅಂತ ಏನೋ ನೇಮ್ ಇದೆಯಂತೆ ಐಸ್ಲ್ಯಾಂಡ್. ಓಕೆ, ಇಟ್ಕೊಳ್ಳೋಣ. ನಮಗೇನು ಕೌಸಿ, ಕೊವಾಯ್ ಅದು. ಓಕೆ, ಕೊವಾಯ್ ಐಸ್ಲ್ಯಾಂಡ್. R and O lives in ಸೇಮ್ ಫ್ಲೋರ್. R and O ಸೇಮ್ ಫ್ಲೋರ್ ಅಂತ ಕೊಟ್ಟಿದ್ದಾರೆ ನೋಡಿ. P ಫ್ಲಾಟ್ ಅಲ್ಲೇನೆ O ಬರ್ಬೇಕು, ಅದು ಫಿಕ್ಸ್. R and O ಸೇಮ್ ಫ್ಲಾಟ್ ಅಂತ, ಸೇಮ್ ಫ್ಲೋರ್ ಅಂದ್ರೆ ಎರಡು ಒಂದೇ ಫ್ಲೋರ್ ಅಲ್ಲಿ ಇದ್ದಾರೆ. ಒಂದೇ ಫ್ಲೋರ್ ಅಂದ್ರೆ M ಇಲ್ಲಿ ಫರ್ ಸಪೋಸ್ O ಇಲ್ಲಿ ತಗೊಂಡ್ರೆ R ಸೇಮ್ ಫ್ಲೋರ್ ಬರ್ತಾನ, ಬರಲ್ಲ. ಸೊ O ಇಲ್ಲೇ ಬರಬೇಕು, R ಇಲ್ಲೇ ಬರಬೇಕು, O ಇಲ್ಲೇ ಬರಬೇಕು, R ಇಲ್ಲೇ ಬರಬೇಕು. ಇಲ್ಲಿ ಯಾಕೆ O ತಗೊಳ್ಳಿಲ್ಲ ಅಂದ್ರೆ T ಫ್ಲಾಟ್ ಅಲ್ಲೇ O ಇರಬೇಕು. ಸೊ T ಫ್ಲಾಟ್ ಅಲ್ಲಿ O ಇದ್ದಾನೆ. ಗೊತ್ತಾಯ್ತು ಅನ್ಕೋತೀನಿ. ನಾನು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ತುಂಬಾ ಜನಕ್ಕೆ ಬೋರ್ ಕೂಡ ಆಗ್ಬೋದು, ಬಟ್ ಬಿಗಿನರ್ಸ್ ಇರ್ತಾರೆ, ಅವ್ರಿಗೆ ಸ್ವಲ್ಪ
ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕು, ಅದಕ್ಕೋಸ್ಕರ ಏನು ಮಾಡ್ತೀನಿ, ಡೋಂಟ್ ಮೈಂಡ್. ಕ್ಯೂ ಡಸ್ ನಾಟ್ ಲಿವ್ ಇನ್ 2 BHK ಫ್ಲಾಟ್ ಅಂಡ್ ವಿಲ್ ವಿಸಿಟ್ ಇವಿದಾ. ಕ್ಯೂ ಅನ್ನೋನು 2 BHK ಫ್ಲಾಟ್ ಅಲ್ಲಂತೆ, 2 BHK ಅಲ್ಲ ಕ್ಯೂ. ಕ್ಯೂ 2 BHK ಅಲ್ಲ. ಕ್ಯೂ ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಇಲ್ಲಿ ಕ್ಯೂ ಇಲ್ಲಿ ಮಾತ್ರ ಬರ್ಬೋದು ಇಲ್ಲಿ. ಓಕೆ, ಕ್ಯೂ ಇಲ್ಲಿ ಮಾತ್ರ ಬರ್ಬೋದು ಇಲ್ಲಿ, ಯಾಕೆಂದ್ರೆ 2 BHK ಅಲ್ಲ ಅಂದ್ರೆ ಇನ್ನೊಂದೇ ಪ್ಲೇಸ್ ಉಳಿದಿರೋದಿಲ್ಲ, ಇಲ್ಲಿ ಮಾತ್ರ 2 ಪ್ಲೇಸ್ ಇದೆ. ಅಂಡ್ ಎಲ್ಲಿ ವಿಸಿಟ್ ಮಾಡ್ತಿದ್ದಾನಂತೆ ಕ್ಯೂ, ಈ ವಿಸಾ ಅಂತೆ, ಈ ವಿಸಾ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್, ಒನ್ ಹೂ ಲಿವ್ಸ್ ಆನ್ ದ ಫ್ಲೋರ್ ಇಮಿಡಿಯೇಟ್ಲಿ ಬಿಲೋ ದ ಫ್ಲೋರ್ ಆಫ್ ಕ್ಯೂ ವಿಸಿಟ್ ಕಾರ್ಸಿಕಾ. ನೋಡಿ, ಕ್ಯೂ ಇದಾನೆ, ಕ್ಯೂ ಇಮಿಡಿಯೇಟ್ ಬಿಲೋ ಇರೋನು ಕಾರ್ಸಿಕಾನ ವಿಸಿಟ್ ಮಾಡ್ತಿದ್ದಾನೆ, ಅಂದರೆ ಕ್ಯೂ ಇಲ್ಲಿ ಬಿಲೋ ಯಾರು ಇಲ್ವೇ ಇಲ್ಲ. ಸೊ ಈ ಪಾಸಿಬಿಲಿಟಿ ಡಮಾರ್. ಏನಕ್ಕೆ ಅಂತ ಗೊತ್ತಾಯ್ತು ಅನ್ಕೋತೀನಿ. ಈ ಪಾಸಿಬಿಲಿಟಿ ಆಗಲ್ಲ, ಯಾಕೆಂದ್ರೆ ಕ್ಯೂ ಕೆಳಗಡೆ ಯಾರು ಇಲ್ಲ, ಇಲ್ಲಿ ಕ್ಯೂ ಕೆಳಗಡೆ ಇರಬೇಕು, ಅವನು ವಿಸಿಟ್ ಆಗ್ತಿರ್ಬೇಕು, ವಿಸಿಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ಲೂ, ಎನ್ ಲೀವ್ಸ್ ಬಿಲೋ ಕ್ಯೂ ಬಟ್ ನಾಟ್ ಇಮಿಡಿಯೇಟ್ಲಿ ಬಿಲೋ ಅಂಡ್ ವಿಸಿಟ್ ಕ್ಯಾಪ್ರಿ. ಎನ್ ಲೀವ್ಸ್ ಬಿಲೋ ಕ್ಯೂ ಅಂತೆ, ಎನ್ ಲೀವ್ಸ್ ಬಿಲೋ ಕ್ಯೂ ಅಂಡ್ ಹಿ ಈಸ್ ವಿಸಿಟಿಂಗ್ ಕ್ಯಾಪ್ರಿ. ಸೊ ಎನ್ ಇಲ್ಲಿ ಬರ್ಬೋದು, ಇಮಿಡಿಯೇಟ್ಲಿ ಬಿಲೋ ಅಂತ ಇಮಿಡಿಯೇಟ್ಲಿ ಬಿಲೋ ಅಂತ ಕೊಟ್ಟಿದ್ದಾರೆ ಅಲ್ಲ, ಸೊ ಎನ್ ಅಂತ ಇಲ್ಲಿ ಬರೋಕ್ಕಾಗಲ್ಲ ಇಮಿಡಿಯೇಟ್ಲಿ ಬಿಲೋ ಆದ್ರೆ. ಸೊ ಯಾವುದೇ ಪಾಸಿಬಿಲಿಟಿ ತಗೊಂಡ್ರು ಎನ್ ಇಲ್ಲೇ ಬರಬೇಕು, ಯಾಕೆಂದ್ರೆ ಇಲ್ಲಿ ಬರೋಕ್ಕಾಗಲ್ಲ. ಸೊ ಇಲ್ಲಿ ಬರೋಕ್ಕಾಗಲ್ಲ, ಯಾಕೆಂದ್ರೆ ಕ್ಯೂ ಮೇಲೆ ಇರಬೇಕು, ಎನ್ ಗಿಂತ ಮೇಲೆ ಇರಬೇಕು. ಸೊ ಎನ್ ಕ್ಯಾಪ್ರಿ ಗೊತ್ತಾಯ್ತು ಅನ್ಕೋತೀನಿ ಇದು ಹೆಂಗೆ ಅಂತ. ಸೊ ಎನ್ ಕ್ಯಾಪ್ರಿ. ನೆಕ್ಸ್ಟ್ ನೋಡೋಣ, ದ ಒನ್ ಹೂ ವಿಲ್ ವಿಸಿಟ್ ಕಿಟ್ ಐಸ್ಲ್ಯಾಂಡ್ ವಿಲ್ ಲೀವ್ ಟುವರ್ಡ್ಸ್ ದ ಇಮಿಡಿಯೇಟ್ ವೆಸ್ಟ್ ಆಫ್ ದ ಒನ್ ಹೂ ವಿಸಿಟ್ ಸಂತೋರ್ನಿ. ಈಗ ನೋಡಿ, ಪುಕಿಟ್ ವೆಸ್ಟ್ ಆಫ್ ಸಂತೋರ್ನಿ ಅಂತೆ, ಸಂತೋರ್ನಿನ ಪುಕೆಟ್, ಓಕೆ ಸಂಟೋರಿನಿ, ಪುಕೆಟ್ ಈ ತರ ಬರಬೇಕು ಅಂತ ಅರ್ಥ ಅಲ್ಲಿಗೆ. ಪುಕೆಟ್ ವೆಸ್ಟ್ ಆಫ್ ಸಂತೋರ್ನಿ, ಯಾವ ಪಾಸಿಬಿಲಿಟಿ ಇದೆ, ಈ ಕಡೆನೆ ಬರಬೇಕು, ಸಟೋರ್ನಿ 2 BHK ಫ್ಲಾಟ್ ಅಲ್ಲೇ ಬರಬೇಕು, ಇನ್ನು ಉಳಿದಿರೋದೇ ಇದೊಂದು. ಸೊ ಸಟೋರ್ನಿ, ಸಟೋರ್ನಿ ಪುಕೆಟ್, ಆರ್ ಬಂದ್ಬಿಟ್ಟು ಪುಕೆಟ್. ಅರ್ಥ ಆಯ್ತು ಅನ್ಕೋತೀನಿ. ಹೇಗೆ ಅಂತ ಅಂದ್ರೆ ಇದೊಂದೇ ಪಾಸಿಬಿಲಿಟಿ ಉಳಿದಿರೋದು, ಖಾಲಿ ಇರೋದೇ ಹೋಗಿ, ಉಳಿದವರೆಲ್ಲ ವಿಸಿಟ್ ಮಾಡ್ಬಿಟ್ಟಿದ್ದಾರೆ ಆಗಲೇ. ನೆಕ್ಸ್ಟ್, ದೇರ್ ಇಸ್ ಅ ಗ್ಯಾಪ್ ಆಫ್ 1 ಫ್ಲೋರ್ ಬಿಟ್ವೀನ್ ಕ್ಯೂ ಅಂಡ್ ಓ. ಕ್ಯೂ ಅಂಡ್ ಓ ಮಧ್ಯೆ 1 ಫ್ಲೋರ್ ಅಂತ ಕೊಟ್ಟಿದ್ದಾರೆ. ಕ್ಯೂ 1 ಫ್ಲೋರ್ ಗ್ಯಾಪ್ ಓ, ಸೇಮ್ ಫ್ಲಾಟ್ ಆರ್ ಇರ್ಬೋದು, ಡಿಫ್ರೆಂಟ್ ಇರ್ಬೋದು. ಓ ಇಲ್ಲಿದೆ, ಸೊ ಇಟ್ಸ್ ಓಕೆ, ನಡೆಯುತ್ತೆ. ಕ್ಯೂ ಕ್ಯೂ ಎಲ್ಲಿ ವಿಸಿಟ್ ಆಗ್ತಾನೆ, ಕ್ಯೂ ಈ ವಿಸಾ ವಿಸಿಟ್ ಆಗಿದ್ದಾನೆ, ಈ ವಿಸಾ ವಿಸಿಟ್ ಆಗಿದ್ದಾನೆ. ಸೊ ಈಗ ನಿಮಗೆ ಡೌಟು, ಇಲ್ಲಿಗೆ ಯಾರು ಬರ್ತಾರೆ, ಇನ್ನೊಬ್ಬನೇ ಉಳಿದಿರೋದು, ಯಾರು ಉಳಿದಿದ್ದಾನೆ, KLMNOPQRS. ಸೊ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ರು ನೋಡಿ, ಒನ್ ಹೂ lives on the floor immediately below Q will visit Corsica. Immediately below ಯಾರು, Corsica ವಿಸಿಟ್ ಆಗ್ತಾನೆ, Corsica. ಸೊ ಈ ಪಜಲ್ ಸಾಲ್ವ್ ಆಯ್ತು. ಇಲ್ಲಿ ಯಾರು ಅಂತ ಕ್ವಶನ್ ಅಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಸೊ ಈ ಕ್ವಶನ್ ಸಾಲ್ವ್ ಮಾಡೋಣ. ಈ ಪಜಲ್, ಹೂ ಅಮಂಗ್ ದ ಫಾಲೋಯಿಂಗ್ ವಿಲ್ ವಿಸಿಟ್ Corsica. ಎಸ್ ವಿಲ್ ವಿಸಿಟ್ Corsica. 10% ಮೆಂಬರ್ಸ್ ಅಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿರೋದು. ಈಗ ಈಸಿ ಇದೆ ಅಲ್ಲ, ಬೇಗ ಮಾಡ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಲೇಟ್ ಆಗಿದ್ದು, ಆಕ್ಚುಲಿ 2 ಮಿನಿಟ್ಸ್ ಅಲ್ಲಿ ಮಾಡ್ಬೋದು. ಇನ್ನು ಅಲ್ಲ 2.5 ಮಿನಿಟ್ಸ್. Who among the following person lives 2 BHK flat on floor 1? 2 BHK flat, floor 1 N ಅಥವಾ ಕ್ಯಾಪ್ರಿ ಐಸ್ಲ್ಯಾಂಡ್. ರೀ ನನ್ನ ಮಗ. ನೆಕ್ಸ್ಟ್, ಟ್ರೂ ಯಾವುದು ಅಂತ ಕೊಟ್ಟಿದ್ದಾರೆ. ಟಿ ಲೀವ್ಸ್ ಇನ್ 2 BHK ಫ್ಲಾಟ್, ಎಸ್ ಟ್ರೂ. ಹೂ ವಿಲ್ ವಿಸಿಟ್ ಟು ಸಟೋರ್ನಿ, ಓ ವಿಸಿಟ್ ಸಟೋರ್ನಿ ಅಂತೆ, ಟ್ರೂ. 1 and 2 ಆರ್ ಟ್ರೂ. ಬೋತ್ ಪಿ ಅಂಡ್ ಕ್ಯೂ ಲೀವ್ಸ್ ಇನ್ ಸೇಮ್ ಫ್ಲೋರ್ ಅಂತೆ, ಪಿ ಅಂಡ್ ಕ್ಯೂ ಎಲ್ಲಪ್ಪ ಸೇಮ್ ಫ್ಲೋರ್ ಇದ್ದಾನೆ, ಕ್ಯೂ ಮೇಲಿದ್ದಾನೆ. ಸೊ 1 and 2. ನೆಕ್ಸ್ಟ್ ಕ್ವಶನ್, which of the following lives in the 2 BHK? 2 BHK are TPON. E. Next, whom the following person live immediately above Q? Immediately above Q ಯಾರು ಇಲ್ಲ, so no one. Next, okay, next ಅಷ್ಟೇ. ಸೊ ನಿಮಗೆ ಇನ್ನ ಯಾವ್ದಾರ ಪಜಲ್ ಬೇಕು ಅಂದ್ರೆ ಹೇಳಿ. ಇದು ಪ್ರಿಲಿಮ್ಸ್ ಲೆವೆಲ್, ಇನ್ನೂ ಸ್ವಲ್ಪ ಹೈ ಲೆವೆಲ್ ನ ಪಜಲ್ ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾಡಿರೋದು, ಕ್ಲಾಸ್ ತರ ಜೊತೆಗೆ ಸಾಲ್ವ್ ಮಾಡಿರೋದಲ್ಲ. ಬೇಕಿದ್ರೆ ಇನ್ನೊಂದು ಸೆಷನ್ ಮಾಡ್ಬಿಟ್ಟು ಅದರಲ್ಲಿ ಫಾಸ್ಟ್ ಆಗಿ ಸಾಲ್ವ್ ಮಾಡೋದ ತೋರಿಸ್ತೀನಿ. ಇದು ಹೇಗೆ ಸಾಲ್ವ್ ಮಾಡೋ ಅಪ್ರೋಚ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ರಿಂದ ತುಂಬಾ ಟೈಮ್ ಆಗಿದೆ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.